Hi all. So last topic of this chapter, that is theory of AC generator. Give the theory of AC generator ಅಂದರೆ ನೀವು ಇದು ಎರಡು ಡಯಾಗ್ರಾಮ್ಸ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಅಥವಾ ಇನ್ನೊಂದು ಥರನೂ ಕೇಳ್ತಾರೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇ ಎಮ್ ಎಫ್ ಅಂತಲೂ ಕೇಳ್ತಾರೆ. ಎರಡು ಒಂದೇ, ಓಕೆನಾ? ಸೊ ಥಿಯರಿ ಆಫ್ ಎಸಿ ಜನರೇಟರ್ ಅಂದರೆ ಇದು ಡಿರೈವೇಷನ್. ಆ್ಯಕ್ಚುಲಿ ಬರೀ ಥಿಯರಿ ಬರೆಯೋದಲ್ಲ, ಓಕೆ? ಅದನ್ನು ಡಿರೈವ್ ಮಾಡಬೇಕು. ನೆನ್ನೆ ಹೇಳಿದ್ನಲ್ಲ, ಈಕ್ವೇಷನ್ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಹೆಂಗೆ ಬರುತ್ತೆ ಅಂತ ಡಿರೈವ್ ಮಾಡಬೇಕಿರುತ್ತೆ, ಓಕೆನಾ? ಸೊ ಇಲ್ಲಿ ನೋಡಿ, ಇದು ಯಾವ ಫಿಗರು ಅಲ್ಲ. ಸೊ ಅವತ್ತು ಹೇಳಿದ್ದಂತಹ ಚಿತ್ರನೇ, ದಟ್ ಈಸ್ ಈ ಥರ ಬರೆದಿದ್ನಲ್ಲ. ಸೊ ನಾರ್ತ್ ಪೋಲ್ ಹಿಂಗಿದೆ, ಸೌತ್ ಪೋಲ್ ಹಿಂಗಿದೆ, ಇದು ನಾರ್ತು, ಇದು ಸೌತು, ಇಲ್ಲೊಂದು ಕಾಯಿಲ್ ಇದೆ. ಸೊ ಆಕ್ಸೆಲ್ ಅಥವಾ ಶಾಫ್ಟ್ ಅಂತ ಹೇಳಿದ್ದೆ. ಸೊ ಏನಂತ ಹೇಳಿದ್ದೆ, ಎ ಬಿ ಸಿ ಡಿ ಅಂತೇನೋ ಕೊಟ್ಟಿದ್ದೆ, ಓಕೆನಾ? ಸೊ ಅದನ್ನೇ ಇದು ಫ್ರಂಟ್ ವ್ಯೂ, ಟಾಪ್ ವ್ಯೂ ಇಲ್ಲಿಂದ ನೋಡಿದ್ರೆ ಫ್ರಮ್ ದಿಸ್, ಇದು ಅದೇ ಇದು. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಸೊ ಈ ಮ್ಯಾಗ್ನೆಟ್ಸ್ ಹೆಂಗಿದೆ ಅಂದರೆ, ಈ ಮ್ಯಾಗ್ನೆಟ್ಸು ಈ ಥರ ಇದೆ. ಈ ಫ್ರಂಟಿಂದ ನೋಡಿದ್ರೆ, ಸಾರಿ ಟಾಪಿಂದ ನೋಡಿದ್ರೆ, ಮೇಲ್ಗಡೆ ನೋಡಿದ್ರೆ ಹಿಂಗಿದಾವೆ. ಈ ಕಡೆಯಿಂದ ನೋಡಿದಾಗ ಹಿಂಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಮ್ಯಾಗ್ನೆಟ್ ಇರೋದು. ಬಟ್ ಮೇಲಿಂದ ನೋಡಿದಾಗ, ಟಾಪಿಂದ ನೋಡಿದಾಗ ಇಟ್ ಲುಕ್ ಲೈಕ್ ದಿಸ್, ಓಕೆನಾ? ಈಗ ಈ ಮ್ಯಾಗ್ನೆಟ್ಸ್ ಮಧ್ಯೆ ಈ ಕಾಯಿಲ್ ರೊಟೇಟ್ ಆಗ್ತಾ ಇದೆ, ಕೈಂಡ್ ಆಫ್ ಲೈಕ್ ದಿಸ್, ಓಕೆನಾ? ಈಗ ಈ ಕಾಯಿಲ್ ಇದು ಹಿಂಗಿದ್ದಾಗ ಹಿಂಗೆ ಕಾಣಿಸ್ತಾ ಇದೆ. ಅದೇ ಮೇಲಿಂದ ನೋಡಿದಾಗ, ಟಾಪಿಂದ ನೋಡಿದಾಗ ಹಿಂಗೆ ಕಾಣಿಸ್ತಾ ಇದೆ. ದೇರ್ ಆರ್ ಎನ್ ಟರ್ನ್ಸ್ ಆನ್ ದಿಸ್, ಓಕೆನಾ? So this is the area vector and this is the magnetic field direction B, and theta is the angle between B and A. A and the area vector for this coil or armature, whatever. Okay, na north pole, south pole of the magnet. Okay, na? So this is the output. Okay, so ಇದು ಅರ್ಥ ಆಯ್ತಾ? ಇದು ಯಾವ ಥರ ಇದೆ ಅಂತ. ಇದು ಟಾಪ್ ವ್ಯೂ, ಇದು ಮೇಲಿಂದ ನೋಡಿದಾಗ, ಈ ಕಡೆಯಿಂದ ನೋಡಿದಾಗ, ಇಲ್ಲಿಂದ ವ್ಯೂ ಮಾಡಿದಾಗ ಎರಡು ಮ್ಯಾಗ್ನೆಟ್ ಮಧ್ಯೆ ಇರೋವಂಥ ಕಾಯಿಲಿಂಗ್ ರೊಟೇಟ್ ಆಗ್ತಾ ಇದೆ. ಓಕೆ, ನಿಮ್ಗೆ ಇವಾಗ ಇದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಬಂದು ಇವಾಗ ಗಿವ್ ದಿ ಥಿಯರಿ ಆಫ್ ಎ ಸಿ ಜನರೇಟರಲ್ಲಿ ಏನೇನು ಬರೀಬೇಕಪ್ಪ ಅಂದರೆ, ಫಸ್ಟ್ ಬರೀಬೇಕು ವೆರ್ ಎನ್ ಆ್ಯಂಡ್ ಎಸ್ ಆರ್ ದಿ ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್, ಆ್ಯಂಡ್ ಬಿ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ಎ ಇಸ್ ದಿ ಏರಿಯಾ ವೆಕ್ಟರ್, ಆ್ಯಂಡ್ ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಎ ಆಗುತ್ತೆ, ಓಕೆನಾ? ಸೊ ಇಷ್ಟೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇವಾಗ ಬಿಕಾಸ್ ಆಫ್ ದಿಸ್ ರೊಟೇಷನ್ ಆಫ್ ದಿ ಕಾಯಿಲ್ ಏನಾಗುತ್ತೆ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿ ಲಿಂಕ್ ಆಗುತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಕಾಯಿಲ್ ಜೊತೆಗೆ. ಸೊ ಬಿಕಾಸ್ ಆಫ್ ದಟ್ ಆ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಓಕೆನಾ? ಹಾಗಾದರೆ ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಅಂತಂದರೆ ಏನಂತ ಬರೀಬೇಕು? ಫ್ಲಕ್ಸ್ ಫೈ ಬಿ ಈಸ್ ಈಕ್ವಲ್ ಟು ಬಿ ಇಂಟು ಕಾಂಪೋನೆಂಟ್ ಆಫ್ ಏರಿಯಾ ವೆಕ್ಟರ್ along the magnetic field direction, correct? Along the magnetic field direction, okay? Therefore which is equal to b into ಏನಾಗುತ್ತೆ, ಇದು ಕಾಂಪೋನೆಂಟ್ ಏನಾಗುತ್ತೆ, ಇದರದ್ದು ಏರಿಯಾ ವೆಕ್ಟರ್ a cos theta. So that is phi b. This is for one turn. There are n number of turns in the coil. Therefore for n turns phi b is equal to ಏನಾಗಬೇಕು, n ಮಲ್ಟಿಪ್ಲೈ ಮಾಡ್ತೀನಿ, that is n ಬಿ ಎ ಕಾಸ್ ಥೀಟಾ ಆಗುತ್ತೆ. ಸಾರಿ, ಕರೆಕ್ಟಾ? ಓಕೆ, ಫೈನ್. ಇವಾಗ ಫೈ ಬಿ ಇಸ್ ಈಕ್ವಲ್ ಟು ಎನ್ ಬಿ ಎ ಕಾಸ್ ಥೀಟಾ ಏನೋ ಬಂದ್ಬಿಡ್ತು. ಈ ಥೀಟಾ ಅಂದರೆ ಎಷ್ಟು ಸರ್? ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ ಅಂತ ಬರೀಬೋದು. ಬಿಕಾಸ್ ಆಸ್ ಯು ಆಲ್ ನೋ, ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಅಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟಿ, ಕರೆಕ್ಟಾ? Therefore theta is equal to ಏನಾಗುತ್ತೆ, ಒಮೆಗಾ ಟಿ ಆಗುತ್ತೆ. ವೇರ್ ಒಮೆಗಾ ಇಸ್ ದ ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ ಕಾಯಿಲ್. ಈ ಕಾಯಿಲ್ ಹಿಂಗೆ ರೊಟೇಟ್ ಆಗ್ತಾ ಇದೆಯಲ್ಲ, ಸೊ ದಟ್ ಈಸ್ ಒಮೆಗಾ, ದ ಆಂಗ್ಯುಲರ್ ವೆಲಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಕಾಯಿಲ್ ಆರ್ ಆರ್ಮೇಚರ್, ಓಕೆನಾ? ಸೊ ದಟ್ ಈಸ್ ಒಮೆಗಾ. Therefore I can write this ಎನ್ ಬಿ ಎ ಕಾಸ್ ಥೀಟಾ ಬದಲು ಏನಂತ ಬರೀಬೋದು ನಾನು, ಒಮೆಗಾ ಟಿ ಅಂತ ಬರೀಬೋದು. ವೇರ್ ಒಮೆಗಾ ಇಸ್ ದ ಆಂಗ್ಯುಲರ್ ವೆಲಾಸಿಟಿ and ಟಿ is the time taken, ಓಕೆನಾ, at an instant of time. This is magnetic flux linked with the coil, okay, NBA cos omega t. From Faraday's law, as you all know, the EMF induced is E is equal to minus d phi b by dt, correct? d phi b by dt. So E is equal to minus d phi by dt ಆಯಿತು. ಸೊ phi ಜಾಗಕ್ಕೆ ಏನು ಹಾಕಬೇಕು, NBA cos theta ಹಾಕಬೇಕು. Therefore E is equal to minus d by dt of phi ಅಂದ್ರೇನು,
ಎನ್ ಬಿ ಎ ಕಾಸ್ ಒಮೆಗಾ ಟಿ ಆಯ್ತು, ಕರೆಕ್ಟಾ? ಓಕೆ, ಈ ಎನ್ ಬಿ ಎ ಏನೋ ಕಾನ್ಸ್ಟೆಂಟ್, ಸೊ ಐ ಕ್ಯಾನ್ ಟೇಕ್ ಔಟ್ ಸೈಡ್ ದಿ ಡಿಫ್ರೆನ್ಶಿಯೇಷನ್. ದೇರ್ ಫೋರ್ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಎನ್ ಬಿ ಎ ಡಿ ಬೈ ಡಿ ಟಿ ಆಫ್ ಏನಾಯಿತು, ಕಾಸ್ ಒಮೆಗಾ ಟಿ ಆಯಿತು. ಈಗ ಕಾಸ್ ಒಮೆಗಾ ಟಿಗೆ ಡಿಫ್ರೆನ್ಶಿಯೇಷನ್ ಬರೀಬೇಕು, ಇಲ್ಲಿ ಬರೀತೀನಿ ಅದನ್ನ. ದೇರ್ ಫೋರ್ ಇ ಈಸ್ ಈಕ್ವಲ್ ಟು ಮೈನಸ್ ಎನ್ ಬಿ ಎ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಒಮೆಗಾ ಟಿ ಈಸ್ ಏನು, ಮೈನಸ್ ಸೈನ್ ಒಮೆಗಾ ಟಿ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಒಮೆಗಾ ಟಿ. ಒಮೆಗಾ ಟಿಗೆ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಒಮೆಗಾ ಆಗುತ್ತೆ. ಚೈನ್ ರೂಲ್ ನಿಮಗೆ ಗೊತ್ತಿರುತ್ತೆ, ಓಕೆನಾ? ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್, ಕರೆಕ್ಟಾ? ಬಟ್ ಎಕ್ಸ್ ಜಾಗದಲ್ಲಿ ಏನಿದೆ, ಇಲ್ಲಿ ಒಮೆಗಾ ಟಿ ಇರೋದ್ರಿಂದ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಒಮೆಗಾ ಟಿ ಡಿಫ್ರೆನ್ಶಿಯೇಷನ್ ಒಮೆಗಾ, ಬಿಕಾಸ್ ಡಿಫ್ರೆನ್ಶಿಯೇಷನ್ ಆಫ್ ಒಮೆಗಾ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗುತ್ತೆ, ಒಮೆಗಾ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ, ಡಿಫ್ರೆನ್ಶಿಯೇಷನ್ ಹೇಳ್ಕೊಟ್ಟಿರ್ತಾರೆ. ಸೊ ಇ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಸೊ ಒಮೆಗಾ ಈ ಕಡೆ ತಗೊಂಡ್ಬಿಡ್ತೀನಿ. ಸೊ ಎನ್ ಬಿ ಎನ ಎನ್ ಎ ಬಿ ಅಂತ ಬರೀಲ್ಲ, ಎನ್ ಎ ಬಿ ಒಮೆಗಾ ಸೈನ್ ಒಮೆಗಾ ಟಿ ಆಯಿತು. ಈಗ ಏನು ಮಾಡ್ತೀನಿ ಅಂದರೆ, ಈ ಎನ್ ಎ ಬಿ ಒಮೆಗಾಕ್ಕೆ ಒಂದು ಹೆಸರು ಕೊಟ್ಬಿಡ್ತೀನಿ. ಫಾರ್ ದಿಸ್ ಎನ್ ಎ ಬಿ ಒಮೆಗಾಕ್ಕೆ ಕಲೆಕ್ಟಿವ್ ಆಗಿ ಒಂದು ಹೆಸರು ಕೊಟ್ಬಿಡ್ತೀನಿ. ದಟ್ ಈಸ್ ಇ ಈಸ್ ಈಕ್ವಲ್ ಟು ಇ ನಾಟ್ ಅಂತ ಕೊಟ್ಬಿಡ್ತೀನಿ. ಇ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಅಂತ ಒಂದು ಇಕ್ವೇಶನ್ ಬರುತ್ತೆ. ಓಕೆ, ವೇರ್ ಇ ನಾಟ್ ಈಸ್ ಈಕ್ವಲ್ ಟು ಏನು, ವೇರ್ ಇ ನಾಟ್ ಅಂದ್ರೆ ಏನಪ್ಪ ಅಂದರೆ ಎನ್ ಎ ಬಿ ಒಮೆಗಾ ಅಂತ, ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್, ಪೀಕ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇ ನಾಟ್ ಈಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್, ದಟ್ ಈಸ್ ಇ ನಾಟ್ ಅಂತ ಕರಿತೀವಿ, ಎನ್ ಎ ಬಿ ಒಮೆಗಾ. ಓಕೆ, ಸೊ ಇ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ದಿಸ್ ಈಸ್ ದಿ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದಿ ಇಂಡ್ಯೂಸ್ಡ್ ಇ ಎಮ್ ಎಫ್, instantaneous EMF in AC generator. Okay na? Suppose if R is the resistance of this coil, ಏನು ಬರುತ್ತೆ ನೋಡಿ, ಡಿವೈಡ್ ಮಾಡಿ ಎರಡು ಕಡೆನೂ R ಇಂದ ಡಿವೈಡ್ ಮಾಡಿದ್ರೆ E by R E ನಾಟ್ ಅಪಾನ್ R ಸೈನ್ ಒಮೆಗಾ ಟಿ ಆಗುತ್ತೆ, ಕರೆಕ್ಟಾ? ನಾವು E by R ಅಂದರೆ ಕರೆಂಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪಾನ್ ರೆಸಿಸ್ಟೆನ್ಸ್, EMF ಅಪಾನ್ ರೆಸಿಸ್ಟೆನ್ಸ್ ಅಂತಂದರೆ therefore I is equal to I ನಾಟ್ ಇಂಟು sin omega t. ಇದು ಒಂದು equation. This is for instantaneous current, this is for instantaneous EMF. Okay na? When R is the resistance of the particular coil. Okay, next chapter alternating current anta ide. Alternating current ಅಲ್ಲಿ ಈ equation ಇಂದ ಅಥವಾ ಈ equation ಇಂದ ಶುರು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಚಾಪ್ಟರ್ ನ. ಓಕೆನಾ? these two are very important equations. ಸೊ ಈಗ ಗೊತ್ತಿರಲಿ ಅಂತ ಹೇಳಿದ್ರೆ ನಿಮಗೆ ನೋಟಲ್ಲಿ ಬರ್ಕೊಳ್ಳಿ ಇದನ್ನು. ಓಕೆನಾ? ಸೊ ದಿಸ್ ಇಸ್ ದಿ ಫೈನಲ್ ಎಕ್ಸ್ಪ್ರೆಷನ್. ಇ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಇ ಎಮ್ ಎಫ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಆರ್ ಪೀಕ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್, ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ ಕಾಯಿಲ್, ಟಿ ಈಸ್ ದಿ ಟೈಮ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಥಿಯರಿ ಆಫ್ ಎ ಸಿ ಜನರೇಟರ್. ತುಂಬ ಇಂಪಾರ್ಟೆಂಟು, ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಓಕೆನಾ, ಫೈನ್. ನೆಕ್ಸ್ಟ್ ನಾನು ಇದೊಂದು ಪ್ರಾಬ್ಲಮ್ಸ್ ಮಾಡಬೇಕು. ನೆಕ್ಸ್ಟ್ ಲೆಕ್ಚರ್ಸಲ್ಲಿ ಇದರ ಪ್ರಾಬ್ಲಮ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ಇಲ್ಲಿಗೆ ಈ ಚಾಪ್ಟರ್ ಮುಗೀತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ಇದ್ರದ್ದು ಥಿಯರಿ ಮುಗಿದಿದೆ. ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಲೆಕ್ಚರ್ಸಲ್ಲಿ, ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.